ಗೈಸ್ ಒಂದು ಸರ್ತಿ ಬೆಟ್ಟಕ್ಕೆ ಹೋಗುವ ಯಾವಾಗಾದರೂ. ಹಲೋ ಗಾಯ್ಸ್, ನಾನು ಇವತ್ತು ನಿನ್ನೆ ಬಂದಿದ್ದೇನೆ ನನ್ನ ಅತ್ತೆ ಮನೆಗೆ, ಮದನಾಡಲ್ಲಿರೋದು. ಸೊ ಹಾಗೆ ತೋಟಕ್ಕೆಲ್ಲ ಹೋಗಿ ಬರಲಿಕ್ಕೆ ಉಂಟು. ಸೊ ಹೋಗುವ. ನಾವು ಕೆಳಗೆ ಹೋಗುವ. ಇದು ಏಲಕ್ಕಿ ಗೈಸ್, ಹೋದ್ರಲ್ಲ ನೋಡಿ ಗೈಸ್, ಇದು ರಾ ಏಲಕ್ಕಿ. ಒಂದು ಏಲಕ್ಕಿನಾ ನೋಡ್ಬೋದು, ಏಲಕ್ಕಿದ್ದು ಏಲಕ್ಕಿ ಗಿಡ. ಸೊ ಪರಿಮಳ ಬರ್ತದೆ, ಸ್ಮೆಲ್ ಮಾಡಿ ನೋಡಿದರೆ ಗೊತ್ತಾಗ್ತದೆ. ಯಾರಂಟಿ ನಿಗ್ಲೇನಲ್ಲ ಉಂಡ ಏಲಕ್ಕಿ. ಏಲಕ್ಕಿ ನೋಡ್ಬೋದು, ಸ್ಮೆಲ್ ತುಂಬ ಬರ್ತದೆ. ಅವೇರ್ನಿಲ್ಲ ಇದು ಅಡೆ ಬಾರ ಉಂಡು ಇಜ್ಜತ ಮಿಂಚತ ಅಂದ. ಇದು ಉಳುಂಗಮ್ನೇನು ಅದನ್ನು, ಅದೊಂದು ಕಪ್ಪ ಓಡ ಗೈಸ್. ಮೊದಲೆಲ್ಲ ನಾವಿಲ್ಲಿ ಚಿಕ್ಕಿರುವಾಗ ಬರ್ತಾಯಿದ್ವಿ. ಸೊ ಹಾಗಿಲ್ಲಿ ಎಮ್ಮೆ ಇತ್ತು, ಈಗ ಎಮ್ಮೆ ಇಲ್ಲ. ಜಸ್ಟ್ ಕಾಫಿ ತೋಟ ಮತ್ತು ಕೆಲವು ಕೃಷಿಗಳು. ಈಗ ನಿಮಗೆ ಚಕ್ಕೋತ ಬೆಳೀತದೆ ಇಲ್ಲಿ, ಮತ್ತು ನಿಮ್ಮದು ಬಟರ್ ಫ್ರೂಟ್ ಉಂಟು, ಮತ್ತು ಪ್ಯಾಷನ್ ಫ್ರೂಟ್ ಉಂಟು. ಇಲ್ಲೊಂದು ದನದ ಹಟ್ಟಿ ಇತ್ತು ಗೈಸ್, ಅದೆಲ್ಲ ಈಗ ತೆಗೆದಿದ್ದಾರೆ. ತುಂಬ ಇತ್ತು, ಈಗ ದನ ಎಲ್ಲ ಇಲ್ಲಿ. ಇಲ್ಲಿ ನೆಟ್ವರ್ಕ್ಸ್ ಎಲ್ಲ ಏರ್ಟೆಲ್ ಇದ್ದರೆ ಏನೂ ಇಲ್ಲ, ಜಾಲಿಯಲ್ಲಿರ್ಬೋದು. ಮೈಂಡ್ಗೆ ಸ್ವಲ್ಪ ರಿಫ್ರೆಶ್ಮೆಂಟ್ ಬೇಕಾದರೆ ಮಡಿಕೇರಿ ಬನ್ನಿ. ಹೀಗೆ ಯಾರ್ದಾದ್ರು ರಿಲೇಟಿವ್ ಎಲ್ಲ ಇದ್ದರೆ ಹೋಗ್ತಾಯಿರಿ. ನಂದು ನಾಡ್ದು ಇದೆಲ್ಲ ನಮ್ಮ ಅತ್ತೆ ಅವರು ನಟ್ಟದ್ದಂತೆ. ಸೊ ಮೊದಲು ಇರಲಿಲ್ಲ, ನಾ ಬರುವಾಗ ಚಿಕ್ಕಿರುವಾಗ. ಸೊ ಇದು ತುಂಬ ಒಂದು 4 ತುಂಬ ವರ್ಷ ಆಯಿತು ಬರದೆ, 10 ವರ್ಷ ಆಗ್ತಾ ಬಂತು ನಾ ಬರದೆ. ಸೊ ಫುಲ್ ಚೇಂಜ್ ಆಗಿದೆ ನೋಡ್ಬೋದು. ಫುಲ್ ಕಾಫಿ ನೆಟ್ಟಿದ್ದಾರೆ ಇಲ್ಲಿ, ಮತ್ತು ಒಳ್ಳೆ ಮೆಣಸು ಎಲ್ಲ ಉಂಟು. ಕಿತ್ತುಳಿ ಗಿಡ, ಅಲ್ಲೊಂದು ಗಿಡ, ಬಟರ್ ಗಿಡ, ಅಲ್ಲೊಂದು ಗಿಡ ನೋಡಿ. ಇಲ್ಲಿ ಚಿತ್ತುಗುಳಿಯದ್ದು ಇದು ಗಿಡ, ಇದು ಆಗ್ತದೆ ಮತ್ತು ಸಾಯ್ತದಂತೆ. ಮುಳ್ಳುಂಟು ಅದ್ರಲ್ಲಿ ನೋಡ್ಬೋದು. ನಿಮಗೆ ಅದು ಎಲೆಯನ್ನು ಸ್ಮೆಲ್ ಮಾಡಿದರೆ ಆರೆಂಜ್ ಬರ್ತದೆ. ಜಸ್ಟ್ ಒಂದು ಎಲೆಯನ್ನು ತೆಗೆದು ಅದನ್ನು ಸ್ಮೆಲ್ ಮಾಡಿ, ಆಗ ಸ್ವಲ್ಪ ಆರೆಂಜ್ ಇದು ಬರ್ತದೆ. ಏಲಕ್ಕಿ ಗಿಡ. ಓಕೆ, ಏಲಕ್ಕಿ ಗಿಡ ಎಲ್ಲ ಇಲ್ಲಿ ಉಂಟಂತೆ, ಕಾಣ್ತಾ ಇಲ್ಲ ನನಗೆ.
ಅಲ್ಲಲ್ಲಿ ಉಂಟು ಸ್ವಲ್ಪ ನೋಡ್ಬೋದು ಬೇಕಾದ್ರೆ. ಬುಡ್ಚಿ ತೂ ಯಾದ ಪಂತ ನಿಮಿಷ ಪಾಡೋಡು ಮೂಲೆ ಗಾಡಿ ಬೂಪುಂಡ ಒಂದು ದಾದ ರೋಡ್ ನೋಡಿ ಬೆಟ್ಟ ಎಲ್ಲ ಕಾಣ್ತದೆ ಇಲ್ಲಿ ದೂರದ್ದು. ಅಲ್ಲಿಗೆ ಹೋಗ್ತಾರಂತೆ, ಅಲ್ಲಿ ಮಹದೇಶ್ವರ ಹಬ್ಬ ಎಲ್ಲ ಆಗ್ತದೆ, ದೇವಸ್ಥಾನ ಎಲ್ಲ ಉಂಟಲ್ಲಿ. ಸೊ ನೆಕ್ಸ್ಟ್ ಟೈಮ್ ಬರುವಾಗ ಹೋಗ್ಬೇಕು ಅಲ್ಲಿಗೆ. ಪೋಯ್ ಇದು ನೋಡಿ ಇಲ್ಲಿ ಸ್ವಲ್ಪ ಅಡಿಕೆ ಮಾಡಿದ್ದಾರೆ. ಮತ್ತು ಈಚೆ ಫುಲ್ ಗದ್ದೆ. ಈ ಸರ್ತಿ ಈ ಗದ್ದೆಯಲ್ಲಿ ಏನು ಮಾಡಲಿಲ್ಲ, ಫುಲ್ ಕೆಸರಾಗಿದೆ ಅಂತೆ. ನೋಡಿ ಇಲ್ಲಿ ಒಂದು ಪಾಂಡ್ ಉಂಟು, ಚಿಕ್ಕದು ಕೆರೆ. ಈಜುವ ಅಂತ ಆಗ್ತದೆ, ಅದರಲ್ಲಿ ಎಂತ ಇರ್ಬೋದು ಯಾರಿಗೆ ಗೊತ್ತು. ಹೇಳಿಕೆ ಆಗೋದಿಲ್ಲ. ನಮ್ಮನಿ ಕೊಕ್ಕರೆ ಬೇಟೆ ಬಂತಾನೆ ಒಂದು ಮೂಲೆನಾ ಕೊಕ್ಕರೇನವರ ಶೂಟ್ ಮಾಡ್ತಾರೆ ಒಂಚಿ ಇಂಚಿ ಫಾರ ಹೊಂದಿತ್ತನದ ಮೂಲೆ ಇದು ಇತ್ತು ಕೆಸರಂದು ಯಾವತ್ತೆ ಬರ್ಚಿ ಕೆಸರತ ಮಸ್ತ್ ಗುಂಡಿಜ್ಜ ನೋಡಿ ಇಷ್ಟೇ ಗುಂಡೆ ಅಂತ ಹೋಗ್ತಾ ಇದ್ದೇನೆ. ಬಿದ್ದರೆ ದೇವರೇ. பெத்த கார் என்ன அபிஜா ಊಲುಂಡು ನೋಡಿ ಗೈಸ್, ಅಲ್ಲಿ ದನ ಎಲ್ಲ ಉಂಟು, ಅಲ್ಲಿ ಮೇಯ್ತಾ ಉಂಟು. ಒಬ್ಬೋ ಇಲ್ಲಿ ಫುಲ್ ಕೆಸರು, ಕಾಲಿಟ್ಟರೆ ಸೀದಾ ಅಡಿಗೆ ಹೋಗ್ತದೆ ಕಾಲು. ನಾನು ಹೋಗ್ನ ವಾಪಸ್. ಓಕೆ, ಈಗ ಎಲ್ಲ ಬಂದು ನೋಡಿ ಆಯಿತು, ಇನ್ನು ಸೀದಾ ವಾಪಸ್ ಮನೆಗೆ ಹೋಗೋದು. ಸೊ ಸ್ವಲ್ಪ ಆಚೆ ಹೋಗ್ಲಿಕ್ಕೆ ಉಂಟಂತೆ, ಆಚೆ ಸೈಡ್ ಹೋಗಿದ್ದಲ್ಲ. ಹಾಂ, ಆಚೆ ಅವತ್ತೊಮ್ಮೆ ಪ್ರಾಳೆ ಅಂದರೆ ಭೂಕುಸಿತ ಆಯ್ತಲ್ಲ ಮಡಿಕೇರಿಯಲ್ಲಿ. ಸೊ ಆ ಟೈಮಲ್ಲಿ ತುಂಬ ಮನೆಗಳು ಹೋಗಿತ್ತು. ಸೊ ಅವರಿಗೆಲ್ಲ ಮನೆ ಕಟ್ಟಿಕೊಟ್ಟಿದ್ದಾರೆ ಇಲ್ಲೇ ಮದೆನಾಡಲ್ಲಿ. ಒಂದು 80 ಮನೆ ಉಂಟಲ್ಲಿ, ಎಲ್ಲ ಗೌರ್ಮೆಂಟ್ನವರು ಕಟ್ಟಿಸಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಹೀಗೆ ಇಲ್ಲೇ ಹತ್ತಿರ ಆಗ್ತದೆ, ಸ್ವಲ್ಪ ಒಂದು ಈ ಸೈಡ್ ಹೋಗಬೇಕು. ಹೋದರೆ ಈಚೆ ಸೈಡ್ 80 ಮನೆ ಕಾಣ್ತದೆ. ಸೊ ಆಚೆ ಹೋಗೋದು ನಿಮಗೆ ನೋಡಿ, ಬೆಟ್ಟ ಕಾಣ್ತದೆ ಇಲ್ಲಿ ಒಂದು ಚಂದದ್ದು. ಮೂಲೆ ನಾವು ಇಂದಾದ ಮಾರತ ಸೇರಂದಾರ ಅಂದಾದ ಕೆತ್ತದೇರು. ಓ ಅಂದ ಅಂಚ ಕೆತ್ತನ ಸಾಯ್ಪುಂಡ, ಅದು ಇಂಚದ ಎತ್ತನ ಸಾಯ್ಪುಂಡ. ಗೈಸ್, ಇದು ಮರ ತೆಗಿಲಿಕ್ಕೆ ಅಂತೆ. ಸೊ ಹೀಗೆ ಕಟ್ ಮಾಡಿದರೆ ಸಾಯ್ತದಂತೆ. ಫಸ್ಟ್ ಟೈಮ್ ನಾನು ನೋಡಿದ್ದು. ಓಕೆ, ಹಾಗೆ ಸಾಯ್ತದಂತೆ. ಅಲ್ಲಿ ನೋಡಿ ಒಂದು ಹೋಗಿದಲ್ಲ ಹಾಗೆ. ನೋಡಿ ಫುಲ್ ಕಾಫಿ ನೋಡ್ಬೋದು. ಇದು ಇನ್ನು ತೆಗಿಲಿಕ್ಕೆ ಆಗುವಾಗ ಕೆಂಪಾಗ್ತದೆ. ಸೊ ಡಿಸೆಂಬರ್ ಟೈಮಲ್ಲಿ
ಇದು ಕೆಂಪಾಗ್ತದಂತೆ. ಜನವರಿಯಲ್ಲಿ ಫುಲ್ ಕೆಂಪಾಗಿರುತ್ತೆ. ಇದೊಂದು ನೋಡ್ಬೋದು ಬಟರ್ ಫ್ರೂಟ್ ಗಿಡ. ಅಂದರೆ ಸಣ್ಣ ಗಿಡ ಅಂತ ಕಾಣೋದಿಲ್ಲ. ಇನ್ನೊಂದು ಕಿತ್ತಾಳೆ ಗಿಡ ಉಂಟು. ತುಂಬ ಗಿಡ ಉಂಟು ಇಲ್ಲಿ. ಹೌದಾ ಕಿತ್ತಾಳೆದ ಅವು ಅಲ್ಲ ಮುಳ್ಳು. ಓಕೆ, ಅದು ಮುಳ್ಳಂತೆ. ಇಸ ಕಿತ್ತಾಳೆ ನೋಡ್ಬೋದು. ನೋಡ್ಬೋದು ಗಾಯ್ಸಲ್ಲಿ ಇಲ್ಲಿ ಮನೆ ಎಲ್ಲ ಉಂಟಲ್ಲ. ಇದು 80 ಮನೆ ಉಂಟು ಆಚೆ. ನೋಡುವುದು 80 ಮನೆ ಇಲ್ಲೇ ಮೇಲ್ಗಡೆ. ಅಲ್ಲೊಂದು ಟ್ಯಾಂಕ್ ಉಂಟು, ಅದು ನೀರು ಅಡಿಗೆ ಆಯ್ತವು. ಸೊ ಅಲ್ಲಿ ಟ್ಯಾಂಕ್ ಉಂಟು, ಅದು ಇಲ್ಲಿಗೆಲ್ಲ ನೀರಲ್ಲಿಂದಲೇ ಫೆಸಿಲಿಟಿ. ಓಕೆ, ಉಂಟು ದಾದಾ ಆಟಿ ಅಬ್ಬುಳ್ಕ ನಮ್ಮ ಇಲ್ಲಲ್ಲ ಕೆಂಪುದ ಅವು ಆತೆ ಮಲ್ಲ ಅವನ್ನ. ಈಗ ಹೊರಟದ್ದು ವಾಪಸ್ ಮನೆಗೆ. ಸೊ ತೋಟ ಎಲ್ಲ ನೋಡಿ ಆಯಿತು. ಇಲ್ಲಿ ನೋಡಿ ಮೋಡೆಲ್ಲ ಉಂಟು, ಚಂದ ಉಂಟು ನೋಡೋಕ್ಕೆ. ಇಲ್ಲೆಲ್ಲ ಕೈಪುಳಿ ಆಯ್ತೊಂದು ಗೈಸ್. ನಮ್ಮೊಟ್ಟಿಗೆ ಈಗ ಉಂಟು ಕೈಪುಳಿ. ಸೊ ಇದನ್ನು ಜ್ಯೂಸ್ ಸಹ ಮಾಡ್ತಾರೆ ಮತ್ತು ಇದರಿಂದ ಚಟ್ನಿ ಸಹ ಮಾಡ್ತಾರಂತೆ. ಅದು ಹೇಗೆ ಗೊತ್ತಿಲ್ಲ, ಅದು ಎಲ್ಲ ನೋಡುವ ಹೇಗೆ ಅಂತ. ಮತ್ತು ನಮ್ಮೊಟ್ಟಿಗೆ ಈಗ ಇದು 3 ಬಟರ್ ಫ್ರೂಟ್ ಇದ್ದು ಗಿಡ. ಸೊ ಇದನ್ನು ಮನೆಯಲ್ಲಿ ಹೋಗಿ ನಡಬೇಕಷ್ಟೇ. ನೋಡಿ 3 ಉಂಟು. ಮತ್ತು ಇನ್ನೂ ಸ್ವಲ್ಪ ಗಿಡ ತಗೊಳ್ಳಿಕ್ಕೆ ಉಂಟು ಹೋಗುವಾಗ. ಅದೆಲ್ಲ ನಾನು ಮತ್ತೆ ವಿಡಿಯೋದಲ್ಲಿ ತೋರಿಸ್ತೇನೆ. ಓಕೆ, ಸೀಬೆಕಾಯಿ ಉಂಟು ನಮ್ಮ ಹತ್ರ ಈಗ. ಎಡ್ಡ ಕಟ್ಟಂತ ಎಲ್ಲ ಯಾರು ಮಲ್ಲ ಬೀಸಿ ಗೊದಿಯ. ಒಂಜಿ ಇಂದು ದಾದ ಇಲ್ಲ ಉದೇರಿ ಐನ್ ಮನೆ. ನಮ್ದಾ ಇದು ಹುದೇರಿ 5 ಮನೆ ಅಂತ ಹೇಳ್ತಾರೆ. ಅದರದ್ದು ಫುಲ್ ಡೀಟೇಲ್ಸ್ ನಂಗೆ ಗೊತ್ತಿಲ್ಲ, ಬಟ್ ಅಷ್ಟೇ. ನಾನು ಯಾರು ವಾಸ ಆಗೋದಿಲ್ಲ ಅಂದರೆ ಒಂದು 5 ಮನೆಯದ್ದು ಒಂದು ಕಾರ್ಯಕ್ರಮ ಎಲ್ಲ ಆಗ್ತದೆ ಇಲ್ಲಿ. ನನಗೆ ಅದರ ಕರೆಕ್ಟ್ ವಿಷಯ ಗೊತ್ತಿಲ್ಲ. ಸೊ ಆಂಟಿ ಹತ್ರ ಕೇಳ್ತಾನೆ ಈಗ. ಸೀಬೆಕಾಯಿ ಮಾತ್ರ ತುಂಬ ಚೀಪೆಲ್ಲ. ಆಂಟಿ ಎಲ್ಲಿದ್ದಾರೆ ಅಲ್ಲಿ ದಾಯ್ತ ಆಂಟಿ ಅವು? ತಜಂಕ್ ಅಂತ ಉಂಟಲ್ಲಿ ಗಿಡಗಳೆಲ್ಲ. ಸೊ ಅದರದ್ದು ಚಟ್ನಿ ಮಾಡ್ತಾರಂತೆ. ಚಟ್ನಿ ಅದ? ಸಾರಿ, ಪಲ್ಯ. ಮತ್ತು ನಿಮಗೆ ಚಕ್ಕೋತದ್ದು ಗಿಡ ತೋರಿಸ್ತೇನೆ. ಚಕ್ಕೋತದ್ದು ಎಲ್ಲ ಉಂಟು. ನೋಡಿ ಕಾಣ್ತೊಂಡ. ಆಚೆ ಎಲ್ಲ ಕಾಣುವುದಿಲ್ಲ, ಫುಲ್ಲು ಒಂಥರ ಮೋಡ ಮುಚ್ಚಿದಾಗ ಉಂಟು. ಅದನ್ನೊಂದು ಕೆರೆ ಉಂಟು ನೋಡಿ. ನೀರು ಮಾತ್ರ ಕ್ಲಿಯರ್ ಅಂದರೆ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್. ಇದು ಹುದೇರಿ 5 ಮನೆ ಆಗಾಗಲೇ ಹೇಳಿದಲ್ಲ. ಸೊ ಇಲ್ಲಿ ಎಂತಂದರೆ ನಾಳ್ದು ಡಿಸೆಂಬರಲ್ಲಿ ಹುತ್ರಿ ಹಬ್ಬ ಉಂಟಂತೆ. ಸೊ ಅದೆಲ್ಲ ಇಲ್ಲಿ ಆಚರಣೆ ಮಾಡ್ತಾರೆ. ಸೊ ಈಗ
ಒಳಗೆ ಹೋಗಿ ಬರುವ ಒಮ್ಮೆ. ದೇವರೇ ದೆಪ್ಪೆರ ಬರ್ತೇವೆ ಟೈಟ್ ಉಂಟು ಏನು ಕುಲ್ಲುಳಿ ಅದ ಚೂರು ಮೊದಲು ಹೀಗಿರಲಿಲ್ಲ, ತುಂಬ ಹಳತ್ತು ಮನೆ ಇತ್ತು. ಈಗ ಎಲ್ಲ ಚಂದ ಮಾಡಿದ್ದಾರೆ. ಇಂಚನೆ ಬುಕ್ಕೊಂಜಿ ತಿಕ್ಕ ಪ್ಲೇಸ್ ಇತ್ತು ಅದು ಕೊಡಿ ಅಕ್ಲೆಗ್ಲ ಅಂಚನೆ ಇಲ್ಲುಂಟಾ ನೋಡಿ ಇಲ್ಲಿ ಅದು ಹಾಂ ವೆಂಕಟರಮಣ ಎಲ್ಲ ಕಡೆ ಹೀಗೆ. ಇಲ್ಲಿ ಇದು ಹುದೇರಿ, ಮತ್ತೊಂದು ದೇಶಕೋಡೆ ದೇಶಕೋಡಿ, ಹಾಗೆ ತುಂಬ ಪ್ಲೇಸಸ್ ಉಂಟು. ಸೊ ಅವರಿಗೆಲ್ಲ ಒಂದೊಂದು ಮನೆ ಉಂಟು. ಇದು ಅಡಿಗೆಯದ್ದು, ಮೇಲೆ ಅಟ್ಟ ಓಲ್ಡ್ ಫ್ಯಾಷನ್, ಅಂದರೆ ನಮ್ಮದು ಮೊದಲ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಸಹ ಹೀಗೆ ಇತ್ತು. ಚೀಲನಾ ಆಯ್ತು, ಮನೆಯಲ್ಲಿ ಅಷ್ಟೇ ಇರೋದು, ಬೇರೆ ಎಂತಹ ಇಲ್ಲ. ಅವ್ರು ಅಡ್ಡು ಬಾಕಲ್ದಾನೆ. ಸೊ ಈಗ ಇನ್ನು ಬೂಟ್ಸ್ ಹಾಕ್ಲಿಕ್ಕಿಲ್ಲ, ಯಾಕಂದರೆ ಅಲ್ಲಿ ನನಗೆ ಅಂಚನೆ ಪಾಡೋಡ. ಗೈಸ್ ಹೊರಟದ್ದು ನಾವೀಗ. ಅಡಿಕೆ